ನಮಸ್ಕಾರ ವೀಕ್ಷಕರೇ, BR ಕನ್ನಡ ಮಾಧ್ಯಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಜನತಾದಳ ಪ್ರೀಮಿಯರ್ ಲೀಗ್ 2026 JDS ಅಂದ್ರೆ ಜಾತ್ಯತೀತ ಜನತಾದಳ ಪಕ್ಷ ಕರ್ನಾಟಕ ಪ್ರಾದೇಶಿಕ ಪಕ್ಷವಾಗಿದ್ದು, ಈ ಒಂದು ಜನತಾದಳ ಪಕ್ಷವು ಮೇ 15ರಿಂದ ಜನತಾದಳ ಸಾಮಾಜಿಕ ಜಾಲತಾಣ ವಿಭಾಗ ಮತ್ತು ಯುವ ಜನತಾದಳ ವತಿಯಿಂದ ಜನತಾದಳ ಪ್ರೀಮಿಯರ್ ಲೀಗ್ 2026 ಎಂಬ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗಿದ್ದು, ರಾಜ್ಯದ 24 ಜಿಲ್ಲೆಗಳ ಪ್ರತಿಭಾವಂತ ಕ್ರಿಕೆಟಿಗರು ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆ ಇದು ಒಂದು JDS ನ ಅತಿ ಅದ್ಭುತವಾದಂತಹ ಒಂದು ಹೆಜ್ಜೆ ಅಂತ ಕೂಡ ನೋಡಬಹುದು. ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ JDS ನವರು ಅಂತ ನಾವು ಕೂಡ ಹೇಳ್ಬೋದು. ಸೊ ಇದು ಮೇ 15ನೇ ತಾರೀಕಿನಿಂದ ಶುರುವಾಗಿ ಮೇ 15, 16 ಮತ್ತು 17 2026 ನೈಸ್ ಗ್ರೌಂಡ್ ಮಾದಾವರದಲ್ಲಿ ನಡೆಯುತ್ತಿದೆ. ಸೊ ಬೆಳಗ್ಗೆ 8ರಿಂದ ರಾತ್ರಿ 11 ಗಂಟೆಯವರೆಗೆ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಈ ಒಂದು ಕಾರ್ಯಕ್ರಮದ ಆಕರ್ಷಣೆಯಾಗಿರ್ತಕ್ಕಂಥದ್ದು ಅಂದ್ರೆ ಡ್ರೋನ್ ನ ಸ್ಕ್ರೀನ್ ಮುಖಾಂತರವಾಗಿ ದೇವೇಗೌಡರು ಅಂದ್ರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ದೇವೇಗೌಡರು ಅವರ ಒಂದು ಸಾಧನೆಗಳನ್ನ ಈ ಡ್ರೋನ್ ನ ಮುಖಾಂತರ ತೋರಿಸಿ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಯಿತು. ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ರಾಜ್ಯದ ಹಲವಾರು ಪ್ರತಿಭಾವಂತ ಕ್ರಿಕೆಟಿಗರು ಬಂದಿದ್ದಾರೆ. ಸೊ ಈ ಒಂದು ಮೊದಲನೆಯ ಒಂದು ಜನತಾದಳ ಪ್ರೀಮಿಯರ್ ಲೀಗ್ ಅಂತಕ್ಕಂಥ ಪ್ರಯತ್ನ ಯಶಸ್ವಿಯಾಗಲಿ ಎಂದು ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ JDSನ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರುಗಳು ಮತ್ತು JDSನ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಸೊ ಈ ಒಂದು ಕಾರ್ಯಕ್ರಮ ಹೊನಲು ಬೆಳಕಿನ ಮೊದಲನೇ ಕ್ರಿಕೆಟ್ ಪಂದ್ಯಾವಳಿಯೊಂದಿಗೆ ಆರಂಭವಾಯಿತು. ಸೊ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮೆರಡು ಮಾತುಗಳನ್ನು ಹೇಳಿದರು. ಯುವ ನಾಯಕರು, ರಾಜ್ಯ ಯುವ ಘಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ನಿಖಿಲ್ ಕುಮಾರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಜನತಾದಳ ಪ್ರೀಮಿಯರ್ ಲೀಗ್ 2026 ಸಾಲಿನ ಮೊದಲನೇ ಪ್ರಯತ್ನ ಪಕ್ಷದ ವರಿಷ್ಠರು ದೇಶ ಕಂಡಂತ ಅಪರೂಪದ ವ್ಯಕ್ತಿತ್ವ ಹಾಗೂ ನಾಯಕತ್ವ ಜೊತೆಯಲ್ಲಿ ಒಂದು ಸಣ್ಣ ರೈತ ಕುಟುಂಬದ ಮನೆಯಲ್ಲಿ ಜನಿಸಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಎಂಬ ಸುದೀರ್ಘವಾದಂತ ರಾಜಕಾರಣದ ಪಯಣಕ್ಕೆ ಕೆಲವೇ ವರ್ಷಗಳಲ್ಲಿ 94ರ ಗಡಿಯನ್ನು ಮುಟ್ಟತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಪಕ್ಷದ ವತಿಯಿಂದ ಒಂದು ವಿವರಣೆಯಾಗಿ ಕೊಡಬೇಕು ಅನ್ನೋ ಒಂದು ಉತ್ತಮವಾದ ಪ್ರಯತ್ನ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರು ಚಂದನ್ ರವರು ಮತ್ತೆ ಮತ್ತೊಬ್ಬರು ಪಕ್ಷದ ಯುವ ಮುಖಂಡರು ಪ್ರವೀಣ್ ಅವರು ಸೇರಿ ಮತ್ತಿತರ ಎಲ್ಲ ಜನತಾದಳ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಂದು ಸಹಕಾರದಿಂದ ಎಲ್ಲ ಸ್ನೇಹಿತರ ಬಳಗ ಅವರೇ ಇವತ್ತು ಈ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥ ಮನವಿಯಿಂದ ಹೋರಾಟವನ್ನು ಮಾಡಿ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ 94ನೇ ಒಂದು ಆಚರಣೆಯ ಅಂಗವಾಗಿ ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಜಿಲ್ಲೆಗಳಿಂದ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು. ರಾಜಕಾರಣದ ಹಲವಾರು ಒತ್ತಡಗಳ ಮಧ್ಯೆ ಕ್ರೀಡೆಯ ಮೂಲಕ ಎಲ್ಲರನ್ನೂ ಒಂದು ಒಗ್ಗಟ್ಟುಗೊಳಿಸಬೇಕು. ಮತ್ತಷ್ಟು ಈಗಾಗಲೇ ಪಕ್ಷ ಸಂಘಟನೆಗೆ ಎಲ್ಲರೂ ಕೂಡ ಸಾಕಷ್ಟು ಓಡಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಕ್ರಿಕೆಟ್ ಆಡಿಸುವ ಮೂಲಕ 3 ದಿನಗಳ ಕಾಲ ಅವರಲ್ಲಿ ಒಂದು ಮೋಟಿವೇಶನ್ನ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರು ಚಂದನ್ನು ನಮ್ಮ JDSನ ಮುಖಂಡರು ಎಲ್ಲರೂ ಸೇರಿ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಪ್ರವೀಣು, ಚಂದನ್ನು ಮತ್ತು ಭಾಳ ಜನ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದಕ್ಕೆ ಭಾಳ ದೂರದಿಂದ ಬಂದಿರತಕ್ಕಂಥ ಜಿಲ್ಲೆಗಳಿಂದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಅವರಲ್ಲಿ ಒಂದು ಮೋಟಿವೇಶನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರೈಸ್ಗಳು ಕೂಡ ಕೊಡ್ತಕ್ಕಂಥದ್ದಕ್ಕೆ ತುಂಬ ಜನ ಪಕ್ಷದ ಕಡೆಯಿಂದ ಅದು ಶಾಸಕರು ಕೂಡ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಅಲ್ಟಿಮೇಟ್ಲಿ 3 ದಿನಗಳ ಕಾಲ ಈ ಒಂದು ಪ್ರೀಮಿಯರ್ ಲೀಗ್ ನಡೆಯುತ್ತೆ. ಇದು ಮೊದಲನೇ ಬಾರಿ ಹೊಸ ಪ್ರಯತ್ನ ಜನತಾದಳ ಪಕ್ಷದ
ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ವಿರೋಧ ಪಕ್ಷದವರು ತುಂಬ ಟೀಕೆ ಮಾಡ್ತಿದ್ದಾರೆ ಈಗ ಏನಾಗಿದೆ ನೋಡಿ, ಇದು ಕೇವಲ ಭಾರತ ದೇಶದ ಸಮಸ್ಯೆಯಾಗಿ ಉಳಿದಿಲ್ಲ ಇವತ್ತು. ಯಾಕೆಂದರೆ ಈಗಾಗಲೇ ನಿಮಗೆ ಗೊತ್ತಿದೆ, ಯುದ್ಧಗಳು ನಿರಂತರವಾಗಿ ನಡೀತಾ ಇದೆ. ಇದರ ಮಧ್ಯೆ ಗ್ಯಾಸ್ ರೇಟ್ ಇರ್ಬೋದು, ಪೆಟ್ರೋಲ್ ರೇಟ್ ಇರ್ಬೋದು, ಇವೆಲ್ಲವೂ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು ಜನಸಾಮಾನ್ಯರ ಮೇಲೆ ಮತ್ತಷ್ಟು ಒತ್ತಡಗಳು ಏರಿಕೆ ಆಗಿದೆ ಅನ್ನೋದರಲ್ಲಿ ಬೇರೆ ಎರಡನೇ ಪ್ರಶ್ನೆ ಇಲ್ಲ. ಆದರೆ ಇದು ಬಿಕಾಸ್ ಆಫ್ ವಾರ್ ಇವತ್ತು ನಮ್ಮ ಕೈನಲ್ಲಿ ಯಾವ ವಿಚಾರಗಳು ಉಳಿದಿಲ್ಲ. ಆದರೆ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವೆಲ್ಲವೂ ಕೂಡ ಅತಿ ಬೇಗ ಬಗೆಹರಿಯುತ್ತೆ ಅಂತ ಭಾವಿಸ್ತೇನೆ. ಆಗ್ತಾ ಇರ್ತಕ್ಕಂತಹ ಇವತ್ತಿನ ನೀಟ್ನ ಸಮಸ್ಯೆ ಏನಿದೆ, ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನಿದೆ ಸರ್? ನೋಡಿ, ಇದು ನೀಟ್ನ ಸಮಸ್ಯೆ ಪ್ರತಿ ವರ್ಷವೂ ಕೂಡ ಈ ರೀತಿ ಪೇಪರ್ ಲೀಕ್ ಆಗ್ತಕ್ಕಂಥ ವಿಚಾರದಲ್ಲಿ ರೆಗ್ಯುಲರ್ ಆಗಿ ನಾವೇನು ಕಾಣ್ತಾ ಇದ್ದೇವೆ. ಈ ವರ್ಷ ಈಗಾಗಲೇ ಸಿ ಬಿ ಐ ಎನ್ಕ್ವೈರಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳಾಗಬಾರ್ದು. ಕಾರಣ ಏನಂದರೆ, ಭವಿಷ್ಯದ ದೃಷ್ಟಿಯಿಂದ ಮಕ್ಕಳುಗಳು, ಯುವಕರು ಸಾಕಷ್ಟು ಪಾಪ ಟೈಮ್ನ ಹಾಕಿ ಪ್ರಿಪೇರ್ ಆಗಿರ್ತಾರೆ. ಅಂಥ ಯುವಕರಿಗೆ ಎಲ್ಲೋ ಒಂದು ಕಡೆ ಇದು ಭಾಳ ನಿರಾಸೆ ಉಂಟಾಗ್ತಕ್ಕಂಥದ್ದು ಆಗೋದು ಬೇಡ. ಅದಕ್ಕೆ ಈ ಪರೀಕ್ಷೆಗಳು ಇವೇನು ಪೇಪರ್ ಲೀಕೇಜಸ್ ಇದೆ, ಇದೊಂದು ದೊಡ್ಡ ಸಿಸ್ಟಮ್ ಇದೆ. ಇದು ಒಳಗಡೆ ಯಾರೋ ಒಬ್ಬರಿಬ್ಬರು ಇರ್ತಕ್ಕಂಥದ್ದಲ್ಲ, ಇದು ಹಿಂದಿನಿಂದನೂ ಕೂಡ ಒಂದು ದೊಡ್ಡ ಮಾಫಿಯಾನೇ ಇದೆ ಇದ್ರ ಹಿಂದೆ ರನ್ ಆಗ್ತಾ ಇರ್ತಕ್ಕಂಥದ್ದು. ಮೊದಲು ಅದ್ರ ಮೂಲ ಏನು ಅಂತಕ್ಕಂಥದ್ದು CBI ತನಿಖೆ ಮೂಲಕ ಕಂಡುಹಿಡ್ಕೊಂಡು ಮುಂದೆ ಮತ್ತೆ ಭವಿಷ್ಯದ ಮಕ್ಕಳುಗಳು, ಯಾಕೆಂದರೆ ಸಿಕ್ಕಾಪಟ್ಟೆ ಹಲವಾರು ದಿನಗಳೆಲ್ಲ ಸ್ಟ್ರಗಲ್ ಮಾಡಿರ್ತಾರೆ, ಓದ್ಕೊಂಡಿರ್ತಾರೆ. ಅಲ್ಟಿಮೇಟ್ಲಿ ಓದಂಥವ್ರಿಗೆ ಪಾಪ ಈ ರೀತಿ ಮತ್ತೆ ನೀವು ಎಕ್ಸಾಮ್ ಬರೀಬೇಕು ಅಂದಾಗ ಅವ್ರ ಮೇಲೆ ಆಗ್ತಕ್ಕಂಥ ಮಾನಸಿಕ ಒತ್ತಡಗಳು ಹೆಚ್ಚಿರುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಒಂದು ತೆರೆ ಎಳಿತಕ್ಕಂಥದ್ದಕ್ಕೆ ಅಂತಿಮವಾಗಿ CBI ಎನ್ಕ್ವೈರಿ ಮೂಲಕ ಇದಕ್ಕೇನಾದ್ರು ಒಂದು ಅಂತಿಮ ತೆರೆಯನ್ನು ಎಳಿಬೇಕು. ಮತ್ತೊಂದು ಲೋವರ್ ಫುಲ್ಡ ಸಂಗೀತ ಚೆಂಡು ಯಾವುದೇ ರೀತಿ ಓಟಗಳ ಅವಕಾಶವನ್ನ ಕಳ್ಕೊಳ್ತಾ ಇಲ್ಲ. ಸ್ಟ್ರೈಕ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ. ಓವರ್ ನಂಬರ್ 5